ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂದರೆ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1954ರಲ್ಲಿ ಸ್ಥಾಪನೆಯಾದ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಸಾಹಿತ್ಯ ಅಕಾಡೆಮಿ ಅಂಗೀಕರಿಸಿದ 24 ಭಾಷೆಗಳ ಒಂದೊಂದು ಪುಸ್ತಕಕ್ಕೆ ನೀಡಿ ಗೌರವಿಸಲಾಗುತ್ತೆ. ಆರಂಭದಲ್ಲಿ 5,000 ಇದ್ದ ಪ್ರಶಸ್ತಿಯ ಮೊತ್ತ 1983ರಲ್ಲಿ 10,000, 1988ರಲ್ಲಿ 25,000, 2001ರಿಂದ 40,000, 2003ರಿಂದ 50,000ಕ್ಕೆ ಹೆಚ್ಚಳವಾಗಿದೆ. ಪ್ರಸ್ತುತ ಬಹುಮಾನದ ಮೊತ್ತ 1 ಲಕ್ಷ ರೂಪಾಯಿ. ಪ್ರಶಸ್ತಿಯ ಮೊತ್ತದ ಜೊತೆಯಲ್ಲಿ ಒಂದು ತಾಮ್ರಪತ್ರ, ಪ್ರಶಸ್ತಿ ಫಲಕ ಹಾಗೂ ಶಾಲನ್ನು ನೀಡಿ ಗೌರವಿಸಲಾಗುತ್ತೆ. ಎಲ್ಲಾ ಸಾಹಿತ್ಯ ಪ್ರಶಸ್ತಿಗಳಂತೆ ಈ ಪ್ರಶಸ್ತಿಯನ್ನು ಕೂಡ ಮೊದಲು ಪಡೆದವರು ಕುವೆಂಪುರವರು. ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ಹುಟ್ಟಿದ್ದು 21 ಡಿಸೆಂಬರ್ 1904ರಲ್ಲಿ. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಇವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ರಂಶ್ರೀ ಮುಗಳಿ. ಇವರು ರೋಣ ತಾಲೂಕಿನ ಹೊಳೆ ಆಲೂರಿನವರು. ಹುಟ್ಟಿದ್ದು ಜುಲೈ 15, 1906ರಲ್ಲಿ. ತಂದೆ ಶ್ರೀನಿವಾಸರಾವ್, ತಾಯಿ ಕಮಲಕ್ಕ. ಇವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ದ.ರಾ ಬೇಂದ್ರೆ. ಇವರು ಧಾರವಾಡದವರು. ಹುಟ್ಟಿದ್ದು 31 ಜನವರಿ 1896ರಲ್ಲಿ. ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ. ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಶಿವರಾಮ ಕಾರಂತರು. ಇವರು ಉಡುಪಿಯ ಕೋಟಾದವರು. ಹುಟ್ಟಿದ್ದು 10 ಅಕ್ಟೋಬರ್ 1902ರಲ್ಲಿ. ತಂದೆ ಶೇಷ ಕಾರಂತರು, ತಾಯಿ ಲಕ್ಷ್ಮಮ್ಮ. ಇವರ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವಿ.ಕೃ. ಗೋಕಾಕ್. ಇವರು ಹಾವೇರಿಯ ಸವಣೂರಿನವರು. ಹುಟ್ಟಿದ್ದು 9 ಆಗಸ್ಟ್ 1909ರಲ್ಲಿ. ತಂದೆ ಕೃಷ್ಣರಾಯರು, ತಾಯಿ ಸುಂದರಾಬಾಯಿ. ಇವರ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎ.ಆರ್. ಕೃಷ್ಣಶಾಸ್ತ್ರಿ. ಇವರು ಚಾಮರಾಜನಗರ ಜಿಲ್ಲೆಯ ಅಂಬಳೆ ಗ್ರಾಮದವರು. ಹುಟ್ಟಿದ್ದು 12 ಫೆಬ್ರವರಿ 1890ರಲ್ಲಿ. ತಂದೆ ರಾಮಕೃಷ್ಣ ಶಾಸ್ತ್ರಿ, ತಾಯಿ ಶಂಕರಮ್ಮ. ಇವರ ಬೆಂಗಾಳಿ ಕಾದಂಬರಿಕಾರ ಬಂಕಿಮಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ದೇವುಡು ನರಸಿಂಹ ಶಾಸ್ತ್ರಿ. ಇವರು ಮೈಸೂರಿನವರು. ಹುಟ್ಟಿದ್ದು 29 ಡಿಸೆಂಬರ್ 1896ರಲ್ಲಿ. ತಂದೆ ಕೃಷ್ಣಶಾಸ್ತ್ರಿ, ತಾಯಿ ದೇವಮ್ಮ. ಇವರ ಮಹಾಕ್ಷತ್ರಿಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಬಿ. ಪುಟ್ಟಸ್ವಾಮಯ್ಯ. ಇವರು ಬೆಂಗಳೂರಿನವರು. ಹುಟ್ಟಿದ್ದು 27 ಮೇ 1897ರಲ್ಲಿ. ತಂದೆ ಬಸಪ್ಪ, ತಾಯಿ ಮಲ್ಲಮ್ಮ. ಇವರ ಕ್ರಾಂತಿ ಕಲ್ಯಾಣ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎಸ್. ವಿ. ರಂಗಣ್ಣ. ಇವರು ಹಾಸನ ಜಿಲ್ಲೆಯ ಸಾಲಗಾಮಿ ಗ್ರಾಮದವರು. ಹುಟ್ಟಿದ್ದು 24 ಡಿಸೆಂಬರ್ 1898ರಲ್ಲಿ. ತಂದೆ ವೆಂಕಟಸುಬ್ಬಯ್ಯ, ತಾಯಿ ವೆಂಕಟಲಕ್ಷ್ಮಮ್ಮ. ಇವರ ರಂಗಭಿನ್ನಪ್ಪ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪೂತಿ ನರಸಿಂಹಾಚಾರ್. ಇವರು ಮಂಡ್ಯದ ಮೇಲುಕೋಟೆಯವರು. ಹುಟ್ಟಿದ್ದು 17 ಮಾರ್ಚ್ 1905ರಲ್ಲಿ. ತಂದೆ ತಿರುನಾರಾಯಣ ಅಯ್ಯಂಗಾರ್, ತಾಯಿ ಶಾಂತಮ್ಮ. ಇವರ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಡಿ.ವಿ. ಗುಂಡಪ್ಪ. ಇವರು ಕೋಲಾರ ಜಿಲ್ಲೆಯ ಮುಳುಬಾಗಿಲಿನವರು. ಹುಟ್ಟಿದ್ದು 17 ಮಾರ್ಚ್ 1887ರಲ್ಲಿ. ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ಇವರ ಶ್ರೀ ಮದ್ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇವರು ಕೋಲಾರ ಜಿಲ್ಲೆ ಮಾಲೂರಿನವರು. ಹುಟ್ಟಿದ್ದು 28 ಜೂನ್ 1891ರಲ್ಲಿ. ತಂದೆ ರಾಮಸ್ವಾಮಿ ಅಯ್ಯಂಗಾರ್, ತಾಯಿ ತಿರುಮಲಮ್ಮ. ಇವರ ಸಣ್ಣ ಕಥೆಗಳ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎಚ್. ತಿಪ್ಪೇರುದ್ರಸ್ವಾಮಿ. ಇವರು ಹೊನ್ನಾಳಿ ತಾಲೂಕಿನ ಹಿರೇಗೋಣಿಗೆರೆಯವರು. ಹುಟ್ಟಿದ್ದು 3 ಫೆಬ್ರವರಿ 1928ರಲ್ಲಿ. ತಂದೆ ಸಣ್ಣ ಮಲ್ಲಯ್ಯ, ತಾಯಿ ಬಸಮ್ಮ. ಇವರ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಶಂಭಾ ಜೋಶಿ. ಇವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಗುರ್ಲಾ ಹೊಸೂರಿನವರು. ಹುಟ್ಟಿದ್ದು ಜನವರಿ 4, 1896ರಲ್ಲಿ. ತಂದೆ ಬಾಲದೀಕ್ಷಿತ ಜೋಶಿ, ತಾಯಿ ಉಮಾಬಾಯಿ. ಇವರ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಆದ್ಯ ರಂಗಾಚಾರ್ಯ. ಇವರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಗರಖೇಡದವರು. ಹುಟ್ಟಿದ್ದು 26 ಸೆಪ್ಟೆಂಬರ್ 1904ರಲ್ಲಿ. ತಂದೆ ವಾಸುದೇವಾಚಾರ್ಯ ಜಹಗೀರ್ದಾರ್, ತಾಯಿ ರಮಾಬಾಯಿ. ಇವರ ಕಾಳಿದಾಸ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸಂಶಿ ಭೂಸನೂರ ಮಠ. ಇವರು ಧಾರವಾಡ ಜಿಲ್ಲೆ ರೋಣ ತಾಲೂಕಿನ ನೆಡಗುಂಜಿಯವರು. ಹುಟ್ಟಿದ್ದು 7 ನವೆಂಬರ್ 1910ರಲ್ಲಿ. ತಂದೆ ಶಿವಮೂರ್ತಯ್ಯ, ತಾಯಿ ರಾಜಮ್ಮ. ಇವರ ಶೂನ್ಯ ಸಂಪಾದನೆಯ ಪರಾಮರ್ಶೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವಿ. ಸೀತಾರಾಮಯ್ಯ. ಇವರು ಬೆಂಗಳೂರಿನ ಬೂದಿಗೆರೆಯವರು. ಹುಟ್ಟಿದ್ದು 2 ಅಕ್ಟೋಬರ್ 1899ರಲ್ಲಿ. ತಂದೆ ವೆಂಕಟರಾಮಯ್ಯ, ತಾಯಿ ದೊಡ್ಡ ವೆಂಕಟಮ್ಮ. ಇವರ ಅರಳು ಬರಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಗೋಪಾಲಕೃಷ್ಣ ಅಡಿಗ. ಇವರು ಕುಂದಾಪುರ ತಾಲೂಕಿನ ಮೋಗೇರಿಯವರು. ಹುಟ್ಟಿದ್ದು 18 ಫೆಬ್ರವರಿ 1818ರಲ್ಲಿ. ತಂದೆ ರಾಮಪ್ಪ, ತಾಯಿ ಗೌರಮ್ಮ. ಇವರ ವರ್ಧಮಾನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎಸ್. ಎಲ್. ಭೈರಪ್ಪ. ಇವರು ಹಾಸನ ಜಿಲ್ಲೆಯ ಸಂತೇಶ್ವರದವರು. ಹುಟ್ಟಿದ್ದು 20 ಆಗಸ್ಟ್ 1931ರಲ್ಲಿ. ತಂದೆ ಲಿಂಗಣ್ಣಯ್ಯ, ತಾಯಿ ಗೌರಮ್ಮ. ಇವರ ದಾಟು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎಂ. ಶಿವರಾಮ್. ಇವರು ಬೆಂಗಳೂರಿನವರು. ಹುಟ್ಟಿದ್ದು 10 ನವೆಂಬರ್ 1905ರಲ್ಲಿ. ತಂದೆ ರಾಮಸ್ವಾಮಯ್ಯ, ತಾಯಿ ಸೀತಮ್ಮ. ಇವರ ಮನಮಂಥನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೆ.ಎಸ್. ನರಸಿಂಹಸ್ವಾಮಿ. ಇವರು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯವರು. ಹುಟ್ಟಿದ್ದು 26 ಜನವರಿ 1915ರಲ್ಲಿ. ತಂದೆ ಸುಬ್ಬರಾಯ, ತಾಯಿ ನಾಗಮ್ಮ. ಇವರ ತೆರೆದ ಬಾಗಿಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಬಿ.ಜಿ.ಎಲ್. ಸ್ವಾಮಿ.
ಇವರು ಬೆಂಗಳೂರಿನವರು. ಹುಟ್ಟಿದ್ದು 5 ಫೆಬ್ರವರಿ 1916ರಲ್ಲಿ. ತಂದೆ ಡಿವಿಜಿ, ತಾಯಿ ಭಗೀರಥಮ್ಮ. ಇವರ ಹಸುರು ಹೊನ್ನು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎನ್ ಮೂರ್ತಿರಾವ್ ಇವರು ಮಂಡ್ಯದ ಅಕ್ಕಿ ಹೆಬ್ಬಾಳಿನವರು. ಹುಟ್ಟಿದ್ದು 16 ಜೂನ್ 1900ರಲ್ಲಿ. ತಂದೆ ಸುಬ್ಬರಾವ್, ತಾಯಿ ಪುಟ್ಟಮ್ಮ. ಇವರ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಹಾಸನ ಜಿಲ್ಲೆಯ ಗೋರೂರಿನವರು. ಹುಟ್ಟಿದ್ದು 4 ಜುಲೈ 1904ರಲ್ಲಿ. ತಂದೆ ಶ್ರೀನಿವಾಸ ಅಯ್ಯಂಗಾರ್, ತಾಯಿ ಲಕ್ಷ್ಮಮ್ಮ. ಇವರ ಅಮೆರಿಕದಲ್ಲಿ ಗೋರೂರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಚೆನ್ನವೀರ ಕಣವಿ ಇವರು ಗದಗದ ಬಿಂಬಳ ಗ್ರಾಮದವರು. ಹುಟ್ಟಿದ್ದು 28 ಜೂನ್ 1928ರಲ್ಲಿ. ತಂದೆ ಸಕ್ಕರೆಪ್ಪ, ತಾಯಿ ಪಾರ್ವತಮ್ಮ. ಇವರ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಚದುರಂಗ ಇವರ ನಿಜ ಹೆಸರು ಸುಬ್ರಹ್ಮಣ್ಯ ರಾಜೇ ಅರಸ್. ಇವರು ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯವರು. ಹುಟ್ಟಿದ್ದು 1 ಜನವರಿ 1916ರಲ್ಲಿ. ತಂದೆ ಮುದ್ದುರಾಜ ಅರಸ್, ತಾಯಿ ಮಾರುದೇವಿ ಅರಸ್. ಇವರ ವೈಶಾಖ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಯಶವಂತ ಚಿತ್ತಾಲ ಇವರು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಅನೇಹಳ್ಳಿಯವರು. ಹುಟ್ಟಿದ್ದು 3 ಆಗಸ್ಟ್ 1938ರಲ್ಲಿ. ತಂದೆ ಗಂಗಾಧರ ಚಿತ್ತಾಲ, ತಾಯಿ ರುಕ್ಮಿಣಿ. ಇವರ ಕಥೆಯಾದಳು ಹುಡುಗಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜಿಎಸ್ ಶಿವರುದ್ರಪ್ಪ ಇವರು ಶಿಕಾರಿಪುರ ತಾಲೂಕಿನ ಈಸೂರಿನವರು. ಹುಟ್ಟಿದ್ದು 7 ಫೆಬ್ರವರಿ 1926ರಲ್ಲಿ. ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ತಾರಾ ಸುಬ್ಬರಾವ್ ಇವರು ಚಿತ್ರದುರ್ಗ ಜಿಲ್ಲೆಯ ತಳುಕು ಗ್ರಾಮದವರು. ಹುಟ್ಟಿದ್ದು ಏಪ್ರಿಲ್ 21, 1920ರಲ್ಲಿ. ತಂದೆ ರಾಮಸ್ವಾಮಯ್ಯ, ತಾಯಿ ಸೀತಮ್ಮ. ಇವರ ದುರ್ಗಾಸ್ತಮನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವ್ಯಾಸರಾಯ ಬಲ್ಲಾಳ ಇವರು ಉಡುಪಿಯವರು. ಹುಟ್ಟಿದ್ದು ಡಿಸೆಂಬರ್ 1, 1923ರಲ್ಲಿ. ತಂದೆ ರಾಮದಾಸ, ತಾಯಿ ಕಲ್ಯಾಣಿ. ಇವರ ಬಂಡಾಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪೂರ್ಣಚಂದ್ರ ತೇಜಸ್ವಿ ಇವರು ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ಹುಟ್ಟಿದ್ದು 8 ಸೆಪ್ಟೆಂಬರ್ 1938ರಲ್ಲಿ. ತಂದೆ ಕುವೆಂಪು, ತಾಯಿ ಹೇಮಾವತಿ. ಇವರ ನಿಗೂಢ ಮನುಷ್ಯರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಶಂಕರ ಮೊಕಾಶಿ ಪುಣೇಕಾರ ಇವರು ಧಾರವಾಡದವರು. ಹುಟ್ಟಿದ್ದು ಮೇ 8, 1928ರಲ್ಲಿ. ತಂದೆ ವೀರಣ್ಣ, ತಾಯಿ ಬಸಮ್ಮ. ಇವರ ಅವಧೇಶ್ವರಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಮ ನಾಯಕ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯವರು. ಹುಟ್ಟಿದ್ದು ಸೆಪ್ಟೆಂಬರ್ 12, 1934ರಲ್ಲಿ. ತಂದೆ ಶ್ರೀನಿವಾಸ ನಾಯಕ, ತಾಯಿ ರುಕ್ಮಿಣಮ್ಮ. ಇವರ ಸಂಪ್ರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ದೇವನೂರು ಮಹಾದೇವ ಇವರು ನಂಜನಗೂಡು ತಾಲೂಕಿನ ದೇವನೂರಿನವರು. ಹುಟ್ಟಿದ್ದು 10 ಜೂನ್ 1948ರಲ್ಲಿ. ತಂದೆ ಸಿ ನಂಜಯ್ಯ, ತಾಯಿ ನಂಜಮ್ಮ. ಇವರ ಕುಸುಮ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಚಂದ್ರಶೇಖರ ಕಂಬಾರ ಇವರು ಬೆಳಗಾವಿಯ ಘೋಡಗೇರಿಯವರು. ಹುಟ್ಟಿದ್ದು ಜನವರಿ 2, 1937ರಲ್ಲಿ. ತಂದೆ ಬಸವಣ್ಣಪ್ಪ ಕಂಬಾರ, ತಾಯಿ ಚೆನ್ನಮ್ಮ. ಇವರ ಸಿರಿಸಂಪಿಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸುರಂ ಮೆಕ್ಕುಂಡಿ ಇವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನವರು. ಹುಟ್ಟಿದ್ದು 20 ಜನವರಿ 1923ರಲ್ಲಿ. ತಂದೆ ರಂಗಾಚಾರ್ಯ ಎಕ್ಕುಂಡಿ, ತಾಯಿ ರಾಜಕ್ಕ. ಇವರ ಬಕುಲದ ಹೂಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪಿ ಲಂಕೇಶ್ ಇವರು ಶಿವಮೊಗ್ಗ ಜಿಲ್ಲೆ ಕೊಣಗವಳ್ಳಿಯವರು. ಹುಟ್ಟಿದ್ದು 8 ಮಾರ್ಚ್ 1935ರಲ್ಲಿ. ತಂದೆ ನಂದಿ ಬಸಪ್ಪ, ತಾಯಿ ದೇವಿರಮ್ಮ. ಇವರ ಕಲ್ಲು ಕರಗುವ ಸಮಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಗಿರೀಶ್ ಕಾರ್ನಾಡ್ ಇವರು ಮಹಾರಾಷ್ಟ್ರದ ಮಾತೇರಾದವರು. ಹುಟ್ಟಿದ್ದು 5 ಸೆಪ್ಟೆಂಬರ್ 1938ರಲ್ಲಿ. ತಂದೆ ರಘುನಾಥ್ ಕಾರ್ನಾಡ್, ತಾಯಿ ಕೃಷ್ಣಬಾಯಿ. ಇವರ ತಲೆದಂಡ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೀರ್ತಿನಾಥ ಕುರ್ತಕೋಟಿ ಇವರು ಗದಗದವರು. ಹುಟ್ಟಿದ್ದು 13 ಅಕ್ಟೋಬರ್ 1938ರಲ್ಲಿ. ತಂದೆ ಡಿ.ಕೆ. ಕುರ್ತಕೋಟಿ, ತಾಯಿ ಪದ್ಮಾವತಿ ಬಾಯಿ. ಇವರ ಉರಿಯ ನಾಲಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜಿಎಸ್ ಅಮುರ ಇವರು ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯವರು. ಹುಟ್ಟಿದ್ದು 8 ಮೇ 1925ರಲ್ಲಿ. ತಂದೆ ಶ್ಯಾಮಾಚಾರ್ಯರು, ತಾಯಿ ಗಂಗಾದೇವಿ. ಇವರ ಭುವನದ ಭಾಗ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎಂ ಚಿದಾನಂದಮೂರ್ತಿ ಇವರು ಚನ್ನಗಿರಿ ತಾಲೂಕಿನ ಹಿರೇಕೋಗಲಿನವರು. ಹುಟ್ಟಿದ್ದು 10 ಮೇ 1931ರಲ್ಲಿ. ತಂದೆ ಕೊಟ್ಟೂರಯ್ಯ, ತಾಯಿ ಪಾರ್ವತಮ್ಮ. ಇವರ ಹೊಸತು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪಿ.ಸಿ. ರಾಮಚಂದ್ರ ಶರ್ಮಾ ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೋಗಾದಿ ಗ್ರಾಮದವರು. ಹುಟ್ಟಿದ್ದು 28 ನವೆಂಬರ್ 1925ರಲ್ಲಿ. ತಂದೆ ಚಂದ್ರಶೇಖರ ಶರ್ಮಾ, ತಾಯಿ ಲಕ್ಷ್ಮೀದೇವಮ್ಮ. ಇವರ ಸಪ್ತಪದಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಡಿ.ಆರ್. ನಾಗರಾಜ್ ಇವರು ದೊಡ್ಡಬಳ್ಳಾಪುರದವರು. ಹುಟ್ಟಿದ್ದು 20 ಫೆಬ್ರವರಿ 1954ರಲ್ಲಿ. ತಂದೆ ರಾಮಯ್ಯ, ತಾಯಿ ಅಕ್ಕಮ್ಮಯ್ಯ. ಇವರ ಸಾಹಿತ್ಯ ಕಥನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಶಾಂತಿನಾಥ ದೇಸಾಯಿ ಇವರು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದವರು. ಹುಟ್ಟಿದ್ದು ಜುಲೈ 22, 1929ರಲ್ಲಿ. ತಂದೆ ಕುಬೇರಪ್ಪ ದೇಸಾಯಿ. ಇವರ ಓಂ ನಮೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎಲ್.ಎಸ್. ಶೇಷಗಿರಿರಾವ್ ಇವರು ಬೆಂಗಳೂರಿನವರು. ಹುಟ್ಟಿದ್ದು 16 ಫೆಬ್ರವರಿ 1925ರಲ್ಲಿ. ತಂದೆ ಲಕ್ಷ್ಮೇಶ್ವರ ಸ್ವಾಮಿರಾಯರು, ತಾಯಿ ಕಮಲಾಬಾಯಿ. ಇವರ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎಸ್. ನಾರಾಯಣ ಶೆಟ್ಟಿ ಇವರು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ ಹೊಸ ಹೊಳಲಿನವರು. ಹುಟ್ಟಿದ್ದು 13 ಏಪ್ರಿಲ್ 1930ರಲ್ಲಿ. ತಂದೆ ಸುಬ್ಬಾ ಶೆಟ್ಟಿ, ತಾಯಿ ಗೌರಮ್ಮ. ಇವರ ಯುಗ ಸಂಧ್ಯಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೆ.ವಿ. ಸುಬ್ಬಣ್ಣ ಇವರು ಸಾಗರ ತಾಲೂಕಿನ ಹೆಗ್ಗೋಡಿನವರು. ಹುಟ್ಟಿದ್ದು 20 ಫೆಬ್ರವರಿ 1932ರಲ್ಲಿ. ತಂದೆ ರಾಮಪ್ಪ, ತಾಯಿ ಸಾವಿತ್ರಮ್ಮ. ಇವರ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ.
ಗೀತಾ ನಾಗಭೂಷಣ್ ಇವರು ಗುಲ್ಬರ್ಗಾ ಜಿಲ್ಲೆಯ ಸಾವಳಗಿ ಗ್ರಾಮದವರು. ಹುಟ್ಟಿದ್ದು 25 ಮಾರ್ಚ್ 1942ರಲ್ಲಿ. ತಂದೆ ಶಾಂತಪ್ಪ, ತಾಯಿ ಶರಣಮ್ಮ. ಇವರ ಬದುಕು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ರಾಘವೇಂದ್ರ ಪಾಟೀಲ್ ಇವರು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬೇಟಗೇರಿಯವರು. ಹುಟ್ಟಿದ್ದು 16 ಏಪ್ರಿಲ್ 1951ರಲ್ಲಿ. ತಂದೆ ಬಲವಂತರಾವ್ ಪಾಟೀಲ್, ತಾಯಿ ಇಂದಿರಾದೇವಿ. ಇವರ ತೇರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎಂ ಕಲಬುರ್ಗಿ ಇವರು ಸಿಂದಗಿ ತಾಲೂಕಿನ ಗುಬ್ಬೇವಾಡ ಗ್ರಾಮದವರು. ಹುಟ್ಟಿದ್ದು 28 ನವೆಂಬರ್ 1938ರಲ್ಲಿ. ತಂದೆ ಮಡಿವಾಳಪ್ಪ, ತಾಯಿ ಗೌರಮ್ಮ. ಇವರ ಮಾರ್ಗ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕುಂ ವೀರಭದ್ರಪ್ಪ ಇವರು ಕೂಡ್ಲಿಗಿ ತಾಲೂಕಿನ ಕೊಟ್ಟೂರಿನವರು. ಹುಟ್ಟಿದ್ದು 1 ಅಕ್ಟೋಬರ್ 1953ರಲ್ಲಿ. ತಂದೆ ಕುಂಬಾರ ಹಾಲಪ್ಪ, ತಾಯಿ ಕೊಟ್ರಮ್ಮ. ಇವರ ಅರಮನೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಶ್ರೀನಿವಾಸ ಬಿ ವೈದ್ಯ ಇವರು ಧಾರವಾಡ ಜಿಲ್ಲೆಯ ನವಲಗುಂದದವರು. ಹುಟ್ಟಿದ್ದು 4 ಏಪ್ರಿಲ್ 1936ರಲ್ಲಿ. ತಂದೆ ಬಿಜಿ ವೈದ್ಯ, ತಾಯಿ ಸುಂದರಬಾಯಿ. ಇವರ ಹಳ್ಳ ಬಂತು ಹಳ್ಳ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವೈದೇಹಿ ಇವರ ನಿಜ ಹೆಸರು ಜಾನಕಿ. ಇವರು ಉಡುಪಿ ಜಿಲ್ಲೆಯ ಕುಂದಾಪುರದವರು. ಹುಟ್ಟಿದ್ದು 12 ಫೆಬ್ರವರಿ 1945ರಲ್ಲಿ. ತಂದೆ ಎವಿಎನ್ ಹೆಬ್ಬಾರ್, ತಾಯಿ ಮಹಾಲಕ್ಷ್ಮಿ. ಇವರ ಕ್ರೌಂಚ ಪಕ್ಷಿಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ರಹಮತ್ ತರೀಕೆರೆ ಇವರು ತರೀಕೆರೆ ತಾಲೂಕಿನ ಸಮತಳ ಗ್ರಾಮದವರು. ಹುಟ್ಟಿದ್ದು 26 ಆಗಸ್ಟ್ 1959ರಲ್ಲಿ. ತಂದೆ ಮೊಹಮ್ಮದ್ ದಸ್ತಗೀರ್ ಸಾಬ್, ತಾಯಿ ಜುಲೇಖಾಬಿ. ಇವರ ಕತ್ತಿಯಂಚಿನ ದಾರಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಗೋಪಾಲಕೃಷ್ಣ ಪೈ ಇವರು ಕಾಸರಗೋಡಿನವರು. ಇವರ ಸ್ವಪ್ನ ಸಾರಸ್ವತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಎಚ್.ಎಸ್. ಶಿವಪ್ರಕಾಶ್ ಇವರು ಬೆಂಗಳೂರಿನವರು. ಹುಟ್ಟಿದ್ದು 15 ಜೂನ್ 1954ರಲ್ಲಿ. ತಂದೆ ಶಿವಮೂರ್ತಿ ಶಾಸ್ತ್ರಿ. ಇವರ ಮಬ್ಬಿನ ಹಾಗೆ ಕಣಿವೆಯಾಸಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸಿ.ಎನ್. ರಾಮಚಂದ್ರನ್ ಇವರು ಮೈಸೂರು ಜಿಲ್ಲೆಯ ಚಿಲ್ಕುಂಡ ಗ್ರಾಮದವರು. ಹುಟ್ಟಿದ್ದು 8 ಜನವರಿ 1936ರಲ್ಲಿ. ತಂದೆ ನಾಗಪ್ಪ ಶಾಸ್ತ್ರಿ, ತಾಯಿ ಪದ್ಮಾವತಿ. ಇವರ ಆಖ್ಯಾನ ವ್ಯಾಖ್ಯಾನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜಿ.ಎಚ್. ನಾಯ್ಕ ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸೂರ್ವೆ ಗ್ರಾಮದವರು. ಹುಟ್ಟಿದ್ದು 18 ಸೆಪ್ಟೆಂಬರ್ 1935ರಲ್ಲಿ. ಇವರ ಉತ್ತರಾರ್ಧ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೆ.ವಿ. ತಿರುಮಲೇಶ್ ಇವರು ಕಾಸರಗೋಡು ಬಳಿಯ ಕಾರಡ್ಕ ಗ್ರಾಮದವರು. ಹುಟ್ಟಿದ್ದು 12 ಸೆಪ್ಟೆಂಬರ್ 1942ರಲ್ಲಿ. ಇವರ ಅಕ್ಷಯ ಕಾವ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಬೋಳುವಾರು ಮೊಹಮ್ಮದ್ ಕುಂಯಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರು. ಹುಟ್ಟಿದ್ದು 22 ಅಕ್ಟೋಬರ್ 1951ರಲ್ಲಿ. ತಂದೆ ಅಬ್ಬಾಸ್ ಬ್ಯಾರಿ, ತಾಯಿ ಕುಲ್ಸುಮ್. ಇವರ ಸ್ವಾತಂತ್ರ್ಯದ ಓಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಟಿ.ಪಿ. ಅಶೋಕ ಇವರು ನಂಜನಗೂಡಿನವರು. ಹುಟ್ಟಿದ್ದು ಆಗಸ್ಟ್ 26, 1955ರಲ್ಲಿ. ತಂದೆ ಟಿ.ಆರ್. ಪದ್ಮನಾಭ ಅರಸು. ಇವರ ಕಥನ ಭಾರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕೆ.ಜಿ. ನಾಗರಾಜಪ್ಪ ಇವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಲ್ಲೂರಿನವರು. ಹುಟ್ಟಿದ್ದು 9 ಜನವರಿ 1934ರಲ್ಲಿ. ತಂದೆ ಮೇಸ್ತ್ರಿ ಗಂಗಪ್ಪ, ತಾಯಿ ಲಕ್ಷ್ಮಮ್ಮ. ಇವರ ಅನುಶ್ರೇಣಿ ಯಜಮಾನಿಕೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವಿಜಯ ಇವರು ದಾವಣಗೆರೆಯವರು. ಹುಟ್ಟಿದ್ದು 10 ಮಾರ್ಚ್ 1942ರಲ್ಲಿ. ತಂದೆ ಶಾಮಣ್ಣ, ತಾಯಿ ಸರೋಜಾ. ಇವರ ಕುದಿ ಹೆಸರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವೀರಪ್ಪ ಮೊಯ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾದ ಮೊಯ್ಲಿರವರು ಒಬ್ಬ ಸಾಹಿತಿ ಕೂಡ ಹೌದು. ಇವರು ಮೂಡಬಿದಿರೆಯವರು. ಹುಟ್ಟಿದ್ದು 12 ಜನವರಿ 1940ರಲ್ಲಿ. ತಂದೆ ತಮ್ಮಯ್ಯ ಮೊಯ್ಲಿ, ತಾಯಿ ಪೂವಮ್ಮ. ಇವರ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಡಿ.ಎಸ್. ನಾಗಭೂಷಣ್ ಇವರು ಹೊಸಕೋಟೆ ತಾಲೂಕಿನ ತಿಮ್ಮಸಂದ್ರದವರು. ಹುಟ್ಟಿದ್ದು 1 ಫೆಬ್ರವರಿ 1952ರಲ್ಲಿ. ಇವರ ಗಾಂಧಿ ಕಥನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮುದ್ನಾಕುಡು ಚಿನ್ನಸ್ವಾಮಿ ಇವರು ಚಾಮರಾಜನಗರದ ಮುದ್ನಾಕುಡಿನವರು. ಹುಟ್ಟಿದ್ದು 22 ಸೆಪ್ಟೆಂಬರ್ 1954ರಲ್ಲಿ. ತಂದೆ ಬಸವರಾಜಯ್ಯ, ತಾಯಿ ಗೌರಮ್ಮ. ಇವರ ಬಹುತ್ವದ ಭಾರತ ಮತ್ತು ಬುದ್ಧ ತಾತ್ವಿಕತೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಲಕ್ಷ್ಮೀಶ ತೋಳ್ಪಾಡಿ ಇವರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಶಾಂತಿಗೋಡು ಗ್ರಾಮದವರು. ಹುಟ್ಟಿದ್ದು 12 ಸೆಪ್ಟೆಂಬರ್ 1947ರಲ್ಲಿ. ಇವರ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1955ರಿಂದ 2023ರವರೆಗೂ ಒಟ್ಟು 67 ಕನ್ನಡ ಸಾಹಿತಿಗಳು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1957 ಹಾಗೂ 1963 ಬಿಟ್ಟರೆ ಪ್ರತಿ ವರ್ಷವೂ ಈ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದ್ದಾರೆ.